ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿಮಗೆ ನೆನಪಿರಬೇಕು, ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಅವರು ಒಂದು ಪೋಸ್ಟರನ್ನು ಹಾಕಿದ್ರು. ಅವ್ರ ಮನೆ ಮುಂದೆ ಒಂದು ಬ್ಯಾನರನ್ನು ಕಟ್ಟಿದ್ರು. ಏನಂತ? ವೆಲ್ಕಮ್ ಟು ಇಡಿ ಅಫಿಷಿಯಲ್ಸ್ ಅಂತೇಳಿ. ಈ ಸಂಜಯ್ ಸಿಂಗ್ ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ರು, ಸ್ವಾಗತಿಸಿದ್ರು. ತಾಕತ್ತಿದ್ರೆ ಬಂದು ನನ್ನನ್ನು ಅರೆಸ್ಟ್ ಮಾಡಿ ಅಂತ. ಒಂದು ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಬರ್ತಾರೆ ಸಂಜೆ 6 ಗಂಟೆಗೆ. ಇವರು ಮನೆಯಲ್ಲೇ ಇರೋದಿಲ್ಲ. ಆಮೇಲೆ ಇವರನ್ನು ವಶಪಡಿಸ್ಕೋತಾರೆ. ಅದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರ. ಅದಾದಮೇಲೆ ಇವರು ಕೋರ್ಟಿಗೆ ಬಂದು ಅಲವತ್ಕೋತಾರೆ. ನನ್ನನ್ನು ಪೊಲೀಸ್ ಸ್ಟೇಷನಲ್ಲಿ ಇಡಬೇಡ ಅಂಥೇಳಿ ನನಗೆ ಹೊಡಿತಾರೆ ಇವರು, ನನ್ನ ಕಿವಿಗೆಲ್ಲ ಗಾಯ ಆಗಿದೆ, ಹೊಡೆತ ಬಿದ್ದಿದೆ ಅಂತ ಇನ್ನಿಲ್ಲದ ಹಾಗೆ ಅಲವತ್ಕೊಳ್ತಾರೆ. ಕೋರ್ಟಿನಲ್ಲಿಯೇ ರಾಜಕೀಯ ನಾಟಕ ಮಾಡೋ ಪ್ರಯತ್ನ ಮಾಡ್ತಾರೆ, ಜನರನ್ನು ಸೇರಿಸ್ತಾರೆ. ಆಮೇಲೆ ಕೋರ್ಟ್ ಹೇಳುತ್ತೆ, ಈ ರೀತಿ ನೀವು ಕೋರ್ಟ್ನಲ್ಲಿ ಈ ರೀತಿ ಇದಾದಂಥ ಅರಾಜಕತೆ ಸೃಷ್ಟಿ ಮಾಡಿದರೆ ನಿಮ್ಗೆ ಇನ್ಮೇಲೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತೀವಿ, ಕೋರ್ಟ್ಗೆ ಹಾಜರಾಗಲಾರ್ದಂಗೆ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ ಮೇಲೆ, ಕಟ್ಟಪ್ಪಣೆ ವಿಧಿಸಿದ ಮೇಲೆ ಸೈಲೆಂಟ್ ಆಗ್ತಾರೆ. ಯಾಕೆ ಇದನ್ನು ಇವತ್ತು ರೆಫರ್ ಮಾಡ್ತಾ ಇದ್ದೀನಿ? ಯಾಕೆ ಇದನ್ನು ರೆಫರ್ ಮಾಡ್ತಾ ಇದ್ದೀನಿ ಅಂದರೆ, ಯಾರ್ಯಾರಿಗೆ ಈ ರೀತಿಯಾದಂಥ ಭೀತಿ ಕಾಡ್ತಾ ಇರ್ತದೋ ತನಿಖಾ ಸಂಸ್ಥೆಗಳದು, ಅವರೆಲ್ಲ ಇಂಥದ್ದೊಂದು ನಾಟಕವನ್ನು ಆಡುವ ಪ್ರಯತ್ನವನ್ನು ಮಾಡ್ತಾರೆ. ನೀವು ಎಲ್ಲರನ್ನೂ ಸಾಲಾಗಿ ನೋಡ್ಕೊಂಬನ್ನಿ. ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್, ಅದಾದಮೇಲೆ ಭಾಳ ಮಜಾ ಇದ್ದದ್ದು ಅತಿಶಿ ಮರ್ಲೇನ ಪ್ರಕರಣ. ಅತಿಶಿ ಮರ್ಲೇನ ಹೆಸರನ್ನು ಅರವಿಂದ್ ಕೇಜ್ರಿವಾಲ್ ಹೇಳಿಬಿಡ್ತಾರೆ ಕೋರ್ಟಲ್ಲಿ, ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ. ನನಗಿದು ಏನು ಗೊತ್ತೇ ಇಲ್ಲ ಇದ್ರ ಬಗ್ಗೆ ನನಗೆ. ಅತಿಶಿ ಮರ್ಲೇನ ನೋಡ್ಕೋತಾ ಇದ್ರು ಈ ಕೇಸ್. ಮನೀಶ್ ಸಿಸೋಡಿಯಾ ಮತ್ತು ಅತಿಶಿ ಮರ್ಲೇನ ನೋಡ್ಕೋತಾ ಇದ್ರು ಲಿಕ್ಕರ್ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ಎಲ್ಲಿಯೂ ನನ್ನ ಸಿಗ್ನೇಚರು ಇಲ್ಲ ಅಂತ ಹೇಳ್ಬಿಡ್ತಾರೆ. ನೋಡಿ, ಅತಿಶಿ ಮರ್ಲೇನಾಗೆ ಬರಸಿಡಿಲು ಬಡ್ದ ಹಾಗೆ ಆಗತ್ತೆ. ತಕ್ಷಣ ಮಾಡಿದ ಕೆಲಸ ಏನು? ತಕ್ಷಣ ಪ್ರೆಸ್ ಮೀಟ್ ಮಾಡ್ತಾರೆ. ಮಾಡಿ ಹೇಳಿದ್ದೇನೆಂದರೆ, 4 ಜನರನ್ನು ಇಡಿ ಬಂಧಿಸಲಿದೆ. ಅದರಲ್ಲಿ ನಾನು ಪ್ರಥಮಳು, ನಾನಾದ್ಮೇಲೆ ದುರ್ಗೇಶ್ ಪಾಠಕ್ ಅಂತೆಲ್ಲ ಹೆಸರುಗಳನ್ನು ಹೇಳ್ತಾಳೆ. ನೋಡಿ, ಅವತ್ತು ಅತಿಶಿ ಮರ್ಲೇನ ಹೇಳಿರೋ ಹೆಸರನ್ನ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಯಾವ ಚಾರ್ಜ್ ಶೀಟನ್ನು ಹಾಕಿದೆ ಅದರಲ್ಲಿ ದುರ್ಗೇಶ್ ಪಾಠಕ್ ಹೆಸರನ್ನು ಮೆನ್ಷನ್ ಮಾಡಲಾಗಿದೆ. ಈ ದುರ್ಗೇಶ್ ಪಾಠಕ್ ಯಾವ ಕಾನ್ಸ್ಟಿಟ್ಯೂಯೆನ್ಸಿಗೆ ಸೇರ್ತಾರಲ್ಲ, ಅಲ್ಲೇ ಈಗ ಆಗಿರುವಂಥ ದೊಡ್ಡ ಅನಾಹುತ. 3 ಜನ ಮಕ್ಕಳು ಅಸುನೀಗಿದ್ರಲ್ಲ, ಈ ದುರ್ಗೇಶ್ ಪಾಠಕ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಆಗಿರುವಂಥದ್ದು, ರಾವ್ಸ್ ಟ್ಯುಟೋರಿಯಲ್ ಅಂತೇಳಿ. ಅಂದರೆ ಅತಿಶಿ ಮರ್ಲೇನಾಗಿ ಅವತ್ತೇ ಗೊತ್ತಿತ್ತು ನಾವೆಲ್ಲ ಇದರಲ್ಲಿ ಇದ್ದೀವಿ, ಒಂದಿಲ್ಲ ಒಂದು ದಿವಸ ನಮ್ಮನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಬಂಧಿಸ್ತಾರೆ ಅಂತ. ಅತಿಶಿ ಮರ್ಲೇನ ಸರದಿ ಇನ್ನೂವರೆಗೂ ಬಂದಿಲ್ಲ, ಯಾವ ಚಾರ್ಜ್ ಶೀಟ್ನಲ್ಲೂ ಇನ್ನೂ ಹೆಸರು ಸೇರಿಸಿಲ್ಲ. ಒಂದಿಲ್ಲ ಒಂದು ದಿವಸ ಈಕೆ ಹೆಸರು ಅದರಲ್ಲಿ ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ನಲ್ಲಿ ಈಕೆ ಹೆಸರು ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಅದಲ್ಲದೆ ಆಕೆ ಮೇಲೆ ಬೇಕಾದಷ್ಟು ಪ್ರಕರಣಗಳಿದ್ದಾವೆ. ಜಲಮಂಡಳಿಯ ಪ್ರಕರಣ ಇದೆ, ಅದು ಬೇರೆ ವಿಚಾರ. ಆಮ್ ಆದ್ಮಿ ಪಕ್ಷದಲ್ಲಿರುವಂಥ ಯಾವ್ಯಾವ ಸಚಿವರು ಇದ್ದಾರೋ ಒಂದಿಲ್ಲೊಂದು ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಒಟ್ಟು 18 ಪ್ರಕರಣಗಳಿದ್ದಾವೆ ಬೇರೆ ಬೇರೆ ಕೋರ್ಟ್ಗಳಲ್ಲಿ. ಹಾಗಿರುವಾಗ ಅವರ ಸಚಿವರ ಮೇಲೆ ಕೇಸ್ ಇರಲ್ಲ ಅಂತ ನೀವು ಯಾವುದೇ ನಿರೀಕ್ಷೆ ಮಾಡಬಾರ್ದು. ಇಷ್ಟೆಲ್ಲ ಪೀಠಿಕೆಯನ್ನು ಯಾಕೆ ಹೇಳಿದೆ ಅಂದರೆ, ಯಾವ ರಾಹುಲ್ ಗಾಂಧಿಯವರು ನನಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಬಂದು ನನ್ನ ಮೇಲೆ ದಾಳಿ ಮಾಡ್ತಾರೆ ಅಂತ ಟ್ವೀಟ್ ಮಾಡ್ತಾರಲ್ಲ, ಆ ಟ್ವೀಟ್ ಹಿಂದಿರುವ ಸತ್ಯವನ್ನು ಇವತ್ತು ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡುವಂಥ ಕೆಲಸ ಮಾಡೋಣ. ರಾಹುಲ್ ಗಾಂಧಿಯವರು ಮೊದಲನೇ ಸೆಷನ್ನಲ್ಲಿ, ಪ್ರಮಾಣ ವಚನ ಸ್ವೀಕಾರ ಮಾಡುವ ಸೆಷನ್ನಲ್ಲಿ ಇನ್ನಿಲ್ಲದ ಹಾಗೆ ಅಬ್ಬರಿಸಿದರು. ತಮಗೆ ನೆನಪಿದೆ. ಅಬ್ಬರಿಸಿದ ಮೇಲೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಕೌಂಟ್ರ್ ಕೊಡಲಿಕ್ಕೆ ಆಗಲಿಲ್ಲ. ಕೊನೆಗೆ ಅಭಿವಂದನಾ ಭಾಷಣಕ್ಕೆ ಪ್ರತಿಕ್ರಿಯೆಯನ್ನು ನರೇಂದ್ರ ಮೋದಿ ಅವರು ಕೊಡ್ತಾರೆ. ಕೊಟ್ಟ ಸಂದರ್ಭದಲ್ಲಿ ಅವರ ಭಾಷಣ ಕೇಳಲಾರ್ದ ಹಾಗೆ, ಗಡಚಿಕ್ಕುವ ಹಾಗೆ ಸದ್ದನ್ನು ಮಾಡಲಾಗತ್ತೆ. ಅದಾವಾಗ ನೋಡಿದಂಥ ಸಂದರ್ಭದಲ್ಲಿ ಎಲ್ರಿಗೂ ಅನಿಸುತ್ತೆ, ಇಲ್ಲ, ಆಡಳಿತ ಪಕ್ಷ ಏನಿದೆ, ಈಗ ಸರ್ಕಾರ ಏನಿದೆ, ಆಡಳಿತ ಮಾಡ್ತಿರೋ ಸರ್ಕಾರ, ಇದು ಭಾಳ ಅಸಹಾಯಕವಾಗಿದೆ, ಇದಕ್ಕೆ ವಿಪಕ್ಷವನ್ನು ಎದುರಿಸುವ ತಾಕತ್ತಿಲ್ಲ, ಕೊಡಬೇಕಾದಂಥ ಕೌಂಟ್ರ್ ಕೊಡಲಿಕ್ಕೆ ಇವ್ರ ಕಡೆ ಆಗ್ತಾ ಇಲ್ಲ ಅಂತ ದೊಡ್ಡದಾಗಿ ಎಲ್ಲ ಕಡೆ ಬಿಂಬಿಸಲಾಯಿತು. ಅದು ನಿಜವೂ ಹೌದು. ಆ ಕ್ಷಣದಲ್ಲಿ ಇದ್ದಂಥ ವಾತಾವರಣ ಮತ್ತು ಕೇಂದ್ರ ಸರ್ಕಾರ ಮತ್ತು NDA ಸರ್ಕಾರ ಮಾಡಿದಂಥ ಏನು ಅವರು ತೋರಿಸಿದಂಥ ಪ್ರತಿಕ್ರಿಯೆ ಇದೆಲ್ಲ ಅದು ಪೂರಕವಾಗಿತ್ತು. ಆದ್ದರಿಂದ ಎಲ್ಲರೂ ಆ ರೀತಿ ಹೇಳಿದರು. ತನಗೆ 99 ಸೀಟ್ ಬಂದದ್ದನ್ನೇ ತನ್ನ ಅಸ್ತ್ರ ಅಂತ ತಿಳ್ಕೊಂಡಂಥ ರಾಹುಲ್ ಗಾಂಧಿ ಮಾನ್ಸೂನ್ ಅಧಿವೇಶನದ ಸಂದರ್ಭದಲ್ಲಿ, ಬಜೆಟ್ ಮಂಡಿಸಿದ ಆದ ಮೇಲೆ ನಡೆದಂಥ ಚರ್ಚೆಯ ಸಂದರ್ಭದಲ್ಲಿ ಬಜೆಟ್ ವಿಷಯವನ್ನು ಪ್ರಸ್ತಾಪ ಮಾಡಲಾರದೆ ಬಾಕಿ ಎಲ್ಲ ವಿಷಯಗಳನ್ನು ಮಾತಾಡ್ತಾರೆ. ಚಕ್ರವ್ಯೂಹ ಅಂತಾರೆ, ಪದ್ಮವ್ಯೂಹ ಅಂತಾರೆ, ಕಮಲವ್ಯೂಹ ಅಂತಾರೆ. ನನ್ನನ್ನು ಯಾರೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಭ್ರಮೆಯಲ್ಲಿರ್ತಾರೆ. ಆಗ ಅವರಿಗೆ ಏಟನ್ನು ಕೊಟ್ಟವರು ಒಬ್ಬರಲ್ಲ ಇಬ್ಬರಲ್ಲ,
ಭಾರತೀಯ ಜನತಾ ಪಾರ್ಟಿಯ ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಏನಿದಾರಲ್ಲ, ಅನುರಾಗ್ ಠಾಕೂರಿಂದ ಹಿಡಿದು ಎಲ್ಲರೂ ಒಬ್ಬರಿಲ್ಲ ಒಬ್ಬರು ಅವ್ರ ಮೇಲೆ ನಿರಂತರವಾಗಿ ಅವ್ರ ಮೇಲೆ ಪ್ರಹಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಬ್ಬರು ಸಂಸತ್ತಿನಲ್ಲೇ ಪ್ರಹಾರ ಮಾಡಿದರೆ ಇನ್ನೊಬ್ಬ ಪ್ರೆಸ್ ಮೀಟ್ ಮಾಡಿ ಹೊರಗಡೆ ಪ್ರಹಾರ ಮಾಡ್ತಾರೆ. ಯಾವ ಮಟ್ಟಿಗೆ ಅವರನ್ನು ಘೇರಾವ್ ಹಾಕ್ಕೊಳ್ಳಲಾಗತ್ತೆ ಅಂದರೆ ರಾಹುಲ್ ಗಾಂಧಿಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗೋದಿಲ್ಲ. ರಾಹುಲ್ ಗಾಂಧಿ ಅನ್ಕೋತಾರೆ ನಾನು ಏನು ಮಾತಾಡಿದ್ರು ನಡೆದು ಹೋಗುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿರ್ತಾರೆ. ಆದರೆ ಅವರ ಒಂದು ಪ್ರಶ್ನೆಗೆ 100 ಉತ್ತರಗಳನ್ನು ಭಾರತೀಯ ಜನತಾ ಪಾರ್ಟಿ ಹೇಳಲಿಕ್ಕೆ ಶುರು ಮಾಡುತ್ತೆ. ಯಾವ ಜಾತಿ ಜನಗಣತಿ ಅಂತ ಇರ್ತಾರೋ, ಹಾಗಾದ್ರೆ ನಿನ್ನ ಜಾತಿ ಯಾವುದು ಹೇಳು ಅನ್ನುವಂಥ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿಯ ಅನುರಾಗ್ ಠಾಕೂರ್ ಅವರಿಗೆ ಕೌಂಟ್ರ್ ಕೊಡ್ತಾರೆ. ನೋಡಿ, ಅವರು ಎತ್ಕೊಂಡಂಥ ವಿಷಯಗಳೆಲ್ಲ ಈ ಸಲ ಫ್ಲಾಪ್ ಆಗಿದೆ. ರಾಹುಲ್ ಗಾಂಧಿ ಫಸ್ಟ್ಗೆ ನೀಟ್ ವಿಚಾರ ಪ್ರಸ್ತಾಪ ಮಾಡ್ತಾರೆ, ಡಿಸಾಸ್ಟರ್ ಆಗೋಯ್ತದು. ಸ್ವತಃ ಕೋರ್ಟೇ ಅದನ್ನು ಅಲ್ಲಗಳಿತ್ತು, ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಾದಂಥ ಯಾವುದೋ ದೊಡ್ಡ ಹಗರಣ ಆಗಿದ್ದಲ್ಲ, ಒಂದು ಪಾಟ್ನಾ ಇನ್ನೊಂದು ಇಲ್ಲಿ 2 ಕಡೆ ಆಗಿರೋದು ಅಂತ ಅದನ್ನು ತಳ್ಳಿ ಹಾಕಿಬಿಡಲಾಗ್ತದೆ. ಮಣಿಪುರಕ್ಕೆ ಹೋಗಿ ಬಂದರು, ಮಣಿಪುರ ಇಶ್ಯೂ ಆಗಲೇ ಇಲ್ಲ. ಜಾತಿ ಜನಗಣತಿ ಅಂದರು, ಜಾತಿ ಜನಗಣತಿಯ ಕಥೆ ಮುಗಿದು ಹೋಗಿದೆ. ಈಗ ನೋಡಿದರೆ ಮೀಸಲಾತಿಯ ಬಗ್ಗೆ ಮಾತನಾಡ ಅಂತಂದರೆ ಮೀಸಲಾತಿಯ ಬಗ್ಗೆ ಮಾತಾಡಲಿಕ್ಕೆ ಆಗಲ್ಲ. ಕೆನೆಪದರದ ಬಗ್ಗೆ ಸ್ವತಃ ಸುಪ್ರೀಂ ಕೋರ್ಟೇ ಈಗಾಗಲೇ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದೆ, ತೀರ್ಪನ್ನು ನೀಡಿದೆ. ಹಾಗಿರುವಾಗ ಈಗ ಬೇರೆ ವಿಷಯ ಬೇಕು, ವಿಷಯ ಯಾವುದೂ ಇಲ್ಲ ರಾಹುಲ್ ಗಾಂಧಿಗೆ. ಯಾವಾಗಲೂ ಲೈಮ್ಲೈಟ್ನಲ್ಲಿರಬೇಕು ಅಂತ ಬಯಸುವಂಥ ವ್ಯಕ್ತಿ ಮತ್ತು ತಾನೇ ನಾಯಕ ಅಂತ ಭ್ರಮಿಸಿಕೊಂಡಿರುವಂಥ ವ್ಯಕ್ತಿ ಈ ಸಂದರ್ಭದಲ್ಲಿ ಮತ್ತೆ ಸುದ್ದಿ ಆಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಮಾಡಿದ ಎಲ್ಲವರ ಕೃತ್ಯಗಳು ಯಾವ ಸುದ್ದಿ ಆಗ್ತಾ ಇಲ್ಲ. ಇಡೀ ಸೋಷಿಯಲ್ ಮೀಡಿಯಾ ಜಾಲವನ್ನು ಭಾರತೀಯ ಜನತಾ ಪಾರ್ಟಿ ಆಕ್ರಮಿಸಿಕೊಂಡಿದೆ. ಒಂದು ಕಡೆ ಅನುರಾಗ್ ಠಾಕೂರ್ ಕಾಣಿಸ್ತಾರೆ, ಇನ್ನೊಂದು ಕಡೆ ಅಶ್ವಿನಿ ವೈಷ್ಣವ್ ಕಾಣಿಸ್ತಾರೆ. ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಖ್ಯ ವಾಹಿನಿಯಲ್ಲಿದ್ದಾರೋ ಅವರೆಲ್ಲರೂ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಿಲ್ಲದ ಹಾಗೆ ಅಬ್ಬರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಮೇಲೆ. ರಾಹುಲ್ ಗಾಂಧಿಗೆ ಏನು ಮಾಡಬೇಕು ತಿಳಿತಾ ಇಲ್ಲ. ಸ್ವತಃ ಕಾಂಗ್ರೆಸ್ ಪಕ್ಷ ಕಕ್ಕಾಬಿಕ್ಕಿಯಾಗಿದೆ. ಯಾವಾಗ ಇವರ ಚಕ್ರವ್ಯೂಹಕ್ಕೆ ಅನುರಾಗ್ ಠಾಕೂರ್ ಕೌಂಟ್ರ್ ಕೊಡ್ತಾರೋ ಅದೇ ದಿನ ರಾಹುಲ್ ಗಾಂಧಿಯವರು ವಯನಾಡಿಗೆ ಬರಬೇಕಾಗಿತ್ತು. ಆದರೆ ಸೋನಿಯಾ ಗಾಂಧಿ ಹೇಳ್ತಾರೆ, ನೀನು ಹೋಗಬೇಡ, ನೀನು ಅಂತ ಸಭೆ ಮಾಡಬೇಕು, ಎಲ್ಲರನ್ನು ಸೇರಿಸ್ಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಇಲ್ಲದೆ ಹೋದರೆ ನಾಳೆ ನಮಗೆ ಅಸ್ತಿತ್ವವೇ ಇರೋದಿಲ್ಲ ಅಂತ ವಯನಾಡು ಹೋಗೋದನ್ನು ಕ್ಯಾನ್ಸಲ್ ಮಾಡಿ ಸಂಜೆ ಸಭೆ ಸೇರ್ತಾರೆ. ಇದಕ್ಕೆ ಹೇಗೆ ಕೌಂಟ್ರ್ ಕೊಡಬೇಕು ನಾವು ಅಂತ ಯಾರಿಗೂ ಉತ್ತರ ಕೊಡುವ ಸ್ಥಿತಿಯಲ್ಲಿರೋದಿಲ್ಲ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ನಿಮಗೇನೆಂದರೆ, ಮಾರನೇ ದಿವಸ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅಸಹಾಯಕರಾಗಿ ನನಗೆ ಈ ವ್ಯವಸ್ಥೆಯಲ್ಲಿ ಬದುಕಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸಭಾಪತಿಗಳು ಧನ್ಖಡ್ ಅವ್ರು ಹೇಳ್ತಾರೆ 95 ವರ್ಷ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 95 ವರ್ಷ ಅಂತಾರೆ. 95 ಅಲ್ಲ ಸ್ವಾಮಿ, 85 ನನಗೆ ಅಂತ ಅವ್ರು ಅಂತಾರೆ. ಇಲ್ಲ, ಇನ್ನು 10 ವರ್ಷ ನೀವು ಇದೇ ರೀತಿ ರಾಜ್ಯಸಭೆಯಲ್ಲಿ ಇರಬೇಕು ಅಂತ ಜಗದೀಪ್ ಧನ್ಖಡ್ ಒಂದು ಒಳ್ಳೆಯ ಆಶಯದೊಂದಿಗೆ ಹೇಳ್ತಾರೆ. ಆವಾಗ ಕೈ ಚೆಲ್ಲಿದಂಥ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ, ಈ ವ್ಯವಸ್ಥೆಯಲ್ಲಿ ನನಗೆ ಇರಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತ ಗೊಳೋ ಅಂತ ಹೇಳ್ತಾರೆ. ಏನನ್ನು ತೋರಿಸುತ್ತೆ ಅದು? ಏನನ್ನು ತೋರಿಸುತ್ತೆ ಅಂದರೆ ವ್ಯಕ್ತಿಗತವಾಗಿ ಮಲ್ಲಿಕಾರ್ಜುನ ಖರ್ಗೆ ಅಸಹಾಯಕರಾಗಿದ್ದಾರೆ ಅಂತಲ್ಲ, ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಿಟ್ಟುಸಿರು ಬಿಡ್ತಾ ಇದೆ ಅನ್ನೋದಕ್ಕೆ ಎದುರುಗಡೆ ಕಾಣ್ತಾ ಇರೋದು ಅದರ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು. ಅಂದರೆ ಯಾವ ಕಾಂಗ್ರೆಸ್ ಪಕ್ಷ ಅಬ್ಬರಿಸಬೇಕು 5 ವರ್ಷ ಅಂದ್ಕೊಂಡಿತ್ತು, ಅದು ಒಂದೇ ಕ್ಷಣಕ್ಕೆ ಈ ರೀತಿ ಆದಾಗ ಎನ್ಫೋರ್ಸ್ಮೆಂಟ್ ದಾಳಿ ಅನ್ನುವಂಥ ಮಾತನ್ನು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ಅಂತ ಒಂದು ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ, ಕತ್ತಲಲ್ಲಿ ಬಾಣ ಬಿಡ್ತಾರೆ. ರಾಹುಲ್ ಗಾಂಧಿ ಮಜಾ ನೋಡಿ. ಇಷ್ಟೆಲ್ಲ ಮಾಡಿದ್ರೂ ಎಲ್ಲಿಯೂ ಇದು ದೊಡ್ಡ ಮಟ್ಟದಲ್ಲಿ ಬಿಂಬಿತವೇ ಆಗೋದಿಲ್ಲ. ಅವ್ರ ಬಗ್ಗೆ ಯಾರೂ ಅನುಕಂಪವನ್ನೇ ತೋರಿಸೋದಿಲ್ಲ. ಇನ್ನೂ ಕ್ಯಾಕರಿಸಿ ಕಂಗನಾ ರಾಣಾವತ್ನಂತವ್ರು ಉಗಿತಾರೆ ವಿನಃ ಇವ್ರಿಗೆ ಯಾವುದೇ ರೀತಿಯ ಬೆಂಬಲ ಬರೋದಿಲ್ಲ. ಒಂದು ಉದ್ಧವ್ ಠಾಕ್ರೆ, ಒಂದು ಅಖಿಲೇಶ್ ಯಾದವ್ ಒಂದು 4-5 ಜನ ನಿರಂಕುಶ ಪ್ರಭುತ್ವ, ಸರ್ವಾಧಿಕಾರಿ ಧೋರಣೆ ಅಂತ ಮಾತಾಡ್ತಾರೆ. ಅದನ್ನು ಬಿಟ್ಟರೆ ಆಮೇಲೆ ಇಲ್ಲಿ ವಿಚಾರ ಮಾಡಬೇಕಾದಂಥ ಒಂದು ವಿಚಾರ ಇದು, ಭಾಳ ಸೂಕ್ಷ್ಮವಾಗಿ ನೋಡಿ. ಏನಂದರೆ ಆತ ಬರೆಯುವಾಗ ನಿಜ ಬರೆದಿದ್ದಾರೋ ಸುಳ್ಳು ಬರೆದಾರೋ ಗೊತ್ತಿಲ್ಲ. ಇನ್ಸೈಡರ್ ಆಫ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಹ್ಯಾಸ್ ಟೋಲ್ಡ್ ಮೀ ದ್ಯಾಟ್ ದಿಸ್ ರೇಡ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಒಳಗಡೆ ಇರುವಂಥ ಅಧಿಕಾರಿ ನನ್ನ ರೇಡ್ ಆಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ನೋಡಿ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ, ಯಾವುದೋ ಒಂದು ಬಾರ್ ಮೇಲೆ ರೇಡ್ ಆಗತ್ತೆ ಅಂದ್ಕೊಳ್ಳಿ, ಮುಂಚೆನೇ ಪೊಲೀಸ್ ಸ್ಟೇಷನ್ನಿಂದ ಫೋನ್ ಮಾಡ್ತಾರೆ, ನಿಮ್ಮದು ರೇಡ್ ಮಾಡ್ತಾ ಇದ್ದೀವಿ ಅಂತ ಒಬ್ಬ PC ಫೋನ್ ಮಾಡಿಬಿಡ್ತಾನೆ. ಆತ ಎಲ್ಲ ಬರೋಬ್ಬರಿ ಮಾಡಿ ನೀಟಾಗಿ ಮಾಡಿ ಇಟ್ಕೋತಾನೆ, ರೇಡ್ ಮಾಡೋ ಸಂದರ್ಭದಲ್ಲಿ ಏನೂ ಸಿಕ್ಕಿರಬಾರ್ದು ಅಂತ. ಆಯಿತಾ, ಇನ್ಯಾವುದೋ ಒಂದು ಜಾಗದಲ್ಲಿ ಅಪರಾಧ ನಡೆಯುವಂಥ ಜಾಗದಲ್ಲಿ ರೇಡ್ ಮಾಡ್ಬೇಕಂತ ಪೊಲೀಸರು ಮನಸ್ಸು ಮಾಡ್ತಾರೆ. ಇದೇ ಸ್ಟೇಷನ್ನಲ್ಲಿ ಚರ್ಚೆ ಮಾಡಿ ಜೀಪ್ ಹತ್ತಬೇಕು, ಹತ್ತೋಕ್ಕಿಂತ ಮುಂಚೆ ಪೊಲೀಸರು ಫೋನ್ ಮಾಡಿ, ಅಲ್ಲೇ ಇರುವಂಥ ಒಬ್ಬ ವ್ಯಕ್ತಿ ಯಾರು ರೇಡಿಗೆ ಹೋಗ್ತಾ ಇದ್ದಾನಲ್ಲ ಅವನೇ ಫೋನ್ ಮಾಡಿ ಹೇಳ್ತಾನೆ ನಾವು ಬರ್ತಾ ಇದ್ದೀವಿ ಅಂತ. ಇದು ಭಾರತ ದೇಶದಲ್ಲಿರುವಂಥ ಅತ್ಯಂತ ದಯನೀಯವಾದ ಸ್ಥಿತಿ, ಕೆಟ್ಟ ಸ್ಥಿತಿ, ದುಸ್ಥಿತಿ. ಇನ್ನು ಅತಿ
ಎತ್ತರದಲ್ಲಿರುವಂಥ ಸಂಸ್ಥೆಗಳು NIA, CBI, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಇನ್ಕಮ್ ಟ್ಯಾಕ್ಸ್ ರೇಡ್ಸು, ವಿಜಿಲೆನ್ಸ್ ಡಿಪಾರ್ಟ್ಮೆಂಟು, ಇಂಟೆಲಿಜೆನ್ಸು, ಇದರಲ್ಲಿ ಕೂಡ ಈ ರೀತಿ ಅಧಿಕಾರಿಗಳು ಸೇರ್ಕೊಂಡು ಬಿಟ್ಟರೆ, ಮುಂಚೆ ಈ ರೀತಿ ಮಾಹಿತಿಯನ್ನು ಕೊಟ್ಬಿಟ್ರೆ ಎಷ್ಟರ ಮಟ್ಟಿಗೆ ನರೇಂದ್ರ ಮೋದಿಯವರ ಸಂಕಲ್ಪ ಈಡೇರುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಹಾಗಾದರೆ ರಾಹುಲ್ ಗಾಂಧಿಗೆ ಈ ರೀತಿ ವಿಷಯ ಹೇಳಲಿಕ್ಕೆ ಹೇಗೆ ಸಾಧ್ಯ? ಅಲ್ಲಿ ಒಂದು ಪಾಯಿಂಟ್ ಇದೆ. ಏನದು ಪಾಯಿಂಟು? ಆ ಬಿಂದು ಏನಂದರೆ, ಯಾವ 10 ವರ್ಷದ ಹಿಂದೆ CBI, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆಲ್ಲ ಅಧಿಕಾರಿಗಳು ಬಂದ್ರಲ್ಲ, ಅವರ ಪ್ಲೇಸ್ಮೆಂಟು, ಅವರ ಪ್ರಮೋಷನ್ಸು, ಅವರ ಟ್ರಾನ್ಸ್ಫರ್ಸು ಎಲ್ಲ ಇವರ ತಾಯಿಯ ಕೈಯಲ್ಲಿದ್ದದ್ದು, ಸೋನಿಯಾ ಗಾಂಧಿಯವರ ಕೈಯಲ್ಲಿದ್ದದ್ದು. ಇವರೇ ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ತೀರ್ಮಾನ ಮಾಡ್ತಿದ್ರು. ಪಾಪ ಅಲ್ಲಿ ಬೆದರು ಬಾಂಬೆ ಇರ್ತಾಯಿತ್ತು ಮನಮೋಹನ್ ಸಿಂಗ್, ಎಲ್ಲ ತೀರ್ಮಾನ ಆಗ್ತಾ ಇದ್ದದ್ದು ಇವರು ಡೈನಿಂಗ್ ಟೇಬಲ್ ಮೇಲೇ. ಆವಾಗ ಯಾರ್ಯಾರು ಇವರಿಂದ ಉಪಕೃತರಾಗಿದ್ದಾರೋ ಅವರೆಲ್ಲ ಈಗ ಇವರಿಗೆ ಸಹಾಯ ಮಾಡುವಂಥ ಸಾಧ್ಯತೆ ಇರುತ್ತೆ, ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿದರೆ. ಹಾಗೇನಾದರೂ ಈತನಿಗೆ ಮಾಹಿತಿ ಬಂದಿದೆಯಾ ಅನ್ನೋದು ಒಂದು ವೇಳೆ ರೇಡ್ ಮಾಡೋದೇ ಆಗಿದ್ದರೆ. ಎರಡನೇದ್ದು, ಇದು ಗಾಳಿಯಲ್ಲಿ ಗುಂಡು ಬಿಟ್ಟು ಸುದ್ದಿಯನ್ನು ಮಾಡಬೇಕು ಅನ್ನುವಂಥ ಇವರ ಹಪಹಪಿ ಏನಿದೆ, ಅದಕ್ಕಾಗಿ ಮಾಡಿದಂಥದ್ದು. ಮಜಾ ಅಂದರೆ, ಈ ಮನುಷ್ಯ 2015ರಲ್ಲಿ ಈಗಾಗಲೇ ಜಾಮೀನು ಪಡೆದಿದ್ದಾರೆ, ತಾಯಿ ಮಗ ಇಬ್ಬರು. 36% ಸ್ಟೇಕ್ ಇದೆ ಇವ್ರದ್ದು ಯಂಗ್ ಇಂಡಿಯನ್ ಕಂಪ್ನಿನಲ್ಲಿ. 752 ಕೋಟಿ ರೂಪಾಯಿ ಇವರ ಆಸ್ತಿಯನ್ನು ಜಪ್ತಿ ಮಾಡಿಕೊಂಡಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಜಾಮೀನು ಮೇಲೆ ಇರುವಂಥ ಮನುಷ್ಯ ಕೋರ್ಟ್ ಈಗಾಗಲೇ ಮತ್ತೆ ಬಂಧನ ಮಾಡ್ತಾರೆ ಅಂದರೆ ಇನ್ನೊಂದು ಯಾವುದೋ ಕೇಸನ್ನು ಎತ್ಕೋಬೇಕು ಇವ್ರ ಮೇಲೆ. ಅಂಥವು ಬೇಕಾದಷ್ಟು ಕೇಸ್ ಇದ್ದಾವೆ. ಯಾವಿದ್ದಾವೆ ಅಂತ ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕಳ್ಳರಿಗೆ ನಾ ಎಲ್ಲಿ ಕಳ್ತನ ಮಾಡಿದ್ದೀನಿ ಅಂತ ಗೊತ್ತಿರುತ್ತೆ, ಬೇರೆದವ್ರಿಗೆ ಗೊತ್ತಿರೋದಿಲ್ಲ. ರೇಡ್ ಆದರೆ ಈ ದೇಶದಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂದರೆ ಯಾವ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಈ ದೇಶದಲ್ಲಿ VVIPಗಳು ಅಂತ ಯಾರು ಬಿಂಬಿಸ್ಕೊಂಡು ಓಡಾಡ್ತಾ ಇದ್ರು, ಮನಮೋಹನ್ ಸಿಂಗ್ ಥರದವರು ಮತ್ತು ಗುಲಾಮಿ ಕಾಂಗ್ರೆಸ್ ಮನಸ್ಥಿತಿ ಇರುವಂಥ ಜನ, ಅವರು ಒಂದು ಸ್ಪಷ್ಟವಾಗಿ ತಿಳ್ಕೊಬೇಕು. ಇವತ್ತು ದಿವಸ ರಾಹುಲ್ ಗಾಂಧಿನೂ ಒಂದೇ, ರವೀಂದ್ರ ಜೋಶಿನೂ ಒಂದೇ, ಸುಧೀರ್ ಕುಲಕರ್ಣಿನೂ ಒಂದೇ, ಯಾರೇ ಇರಲಿ ಈ ದೇಶದಲ್ಲಿ ಎಲ್ಲರೂ ಒಂದೇ. ಯಾರು ಯಾವತ್ತು ಬೇಕಾದರೂ ತಪ್ಪು ಮಾಡಿದರೂ ಒಳಗೆ ಹೋಗುವಂಥ ಪರಿಸ್ಥಿತಿ ಇವತ್ತು ಭಾರತ ದೇಶದಲ್ಲಿದೆ. ಈ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಮಾಡಿದಂಥ ಅತಿ ದೊಡ್ಡ ಕೆಲಸ ಏನಂದರೆ, ಯಾರೂ ಇಲ್ಲಿ ವಿಶೇಷರಲ್ಲ ಅನ್ನುವುದನ್ನು ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಮೊನ್ನೆ ಅಖಿಲೇಶ್ ಯಾದವ್ ಅವರ ಅತ್ಯಂತ ಆಪ್ತನನ್ನು, ಜೋನ್ಪುರ್ ಕಾನ್ಸ್ಟಿಟ್ಯೂನ್ಸಿಯ MLA, ಆತನ ರೇಡ್ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. 100 ಕೋಟಿ ರೂಪಾಯಿ ಆಸ್ತಿಯನ್ನು ವಶಪಡಿಸಿಕೊಂಡಿದ್ದಾರೆ. ಕಿಮಕ್ಕಂದಿಲ್ಲ ಅಖಿಲೇಶ್ ಯಾದವ್. ಯಾರಿವರು ಅಯೋಧ್ಯೆಯ ರಾಜ ಅಂತ ಅವಧೇಶ್ ಪ್ರಸಾದನನ್ನು ಬಿಂಬಿಸ್ತಾ ಇದ್ರಲ್ಲ, ಅಯೋಧ್ಯಾಕ ನರೇಶ್ ಅಂದ್ರೆ ರಾಜ, ಅಯೋಧ್ಯಾಕ ನರೇಶ್ ಅಂತ ಹೋದಲ್ಲೆಲ್ಲ ತೋರಿಸೋರು. ಅವನು ಹಿಂದೂಗಳಿಗೆ ಕಿರಿಕಿರಿ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವ್ನು ತೋರಿಸೋದು. BJP ಕ್ಯಾಂಡಿಡೇಟ್ ಹೆಂಗೆ ಸೋಲಿಸಿದೀವಿ ನಾವು ತೋರಿಸ್ಲಿಕ್ಕೆ. ಆತನ ಮಿತ್ರ, ಯಾವಾಗಲೂ ಆತನ ಜೊತೆಗಿರೋವನ್ನ ಒದ್ದು ಒಳಗಡೆ ಹಾಕಿದ್ದಾರೆ, ಒಂದು ದಲಿತ ಹೆಣ್ಮಗಳ ಮೇಲೆ ರೇಪ್ ಮಾಡಿದಾನೆ ಅನ್ನುವಂಥ ಕಾರಣಕ್ಕೋಸ್ಕರ. ಆದ್ದರಿಂದ ಈ ದೇಶದಲ್ಲಿ ಯಾರೂ ವಿಶೇಷರಲ್ಲ, ಎಲ್ಲರೂ ಒಂದೇ. ಅದು ಮತ್ತೆ ಸಾಬೀತಾಗ್ತಾ ಇದೆ. ಅದ್ರ ಬಗ್ಗೆ ನಾವು ಸಂತೋಷ ಪಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.